ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಂಡೆಯ ಒಂದು ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು, ಸಂಡೇ ಒಂದು ಫೋಟೋಶೂಟ್ ಮಾಡಿದ್ದೀವಿ ನಮ್ಮಮ್ಮ ಊರಲ್ಲಿ. ಫೋಟೋಶೂಟ್ ಮುಗಿಸಿದಾದ್ಮೇಲೆ ಸಂಜೆ ಹಂಗೆ ನಾವು ಬೆಂಗಳೂರಿಗೆ ಬಂದ್ವಿ. ಇನ್ನೇನು ಒಂದು ವಾರ ಇದೆ ಅಷ್ಟೇ ನನ್ನ ಮಗಳು ನಾಮಕರಣ, ಹಾಗಾಗಿ ಬೆಂಗಳೂರಿಗೆ ಬಂದೆ. ಇನ್ನು ಊರಿಂದ ತಂದಿರೋ ಲಗೇಜನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಲಗೇಜು ಅದ್ರ ಪಾಡ್ಗೆ ಅದಿದೆ ಅಂತ ಹೇಳಿದ್ರೆ ಅದು ಇದ್ದಂಗೆ ಎದ್ಬಿಡುತ್ತೆ. ಸೊ ಹಾಗಾಗಿ ತಂದಿರೋ ಏನೇನಿದೆ ಬಟ್ಟೆಗಳೆಲ್ಲ ಆಯಾ ಜಾಗಕ್ಕೆ ನಾನು ಎತ್ತಿಟ್ಬಿಟ್ರೆ ಅದೊಂದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಎಲ್ಲನ ಹೋಗಿ ಬಂದರೆ ಬೆಂಗಳೂರಿಂದ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವ್ರ ಮಗಳಿಗೆ ಅಂತ ಒಂದು ಡಮ್ಮಿ ಫೋನ್ ಬೇರೆ ತಂದುಕೊಟ್ಟಿದ್ದಾರೆ. ಇನ್ನು ಸಂಜೆ ಹಂಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂದ್ಬಿಟ್ಟು ರೆಡಿ ಆಗಿದೆ. ಮಲ್ಲಿಗೆ ಹೂವು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅರಿಶಿನ ಕುಂಕುಮ ಜೊತೆಗೆ ಕೊಟ್ಟಿದ್ದರು. ಆ್ಯಕ್ಚುಲಿ ಬರುವಾಗ ಮುಡ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಮುಟ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಶಾಪಿಂಗ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಾಮಕರಣ ಇದೆ ಅಂತ ಹೇಳಿದೆ ಅಲ್ವಾ. ಇನ್ನು ನನಗೆ ನನ್ನ ಹಸ್ಬೆಂಡ್ ಎಲ್ರಿಗೂ ಬಟ್ಟೆಗಳೆಲ್ಲ ತೊಗೊಂಡಾಗಿದೆ. ನನ್ನ ಮಗಳದೊಂದು ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಅವಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಬಂದಿದ್ದೆ. ನಾನು ಅಂದ್ಕೊಂಡಂಗೇನೋ ಅವಳಿಗೆ ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ, ಬಟ್ ಓಕೆ, ಒಂದು 50% ಶಾಪಿಂಗ್ ಆಗಿದೆ. ಇನ್ನು 50% ಮತ್ತೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಲೇಟು ಕೂಡ ಆಗೋಗಿತ್ತು. ಯಾಕಂದರೆ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ಶಾಪಿಂಗ್ ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ನೈಟ್ ನಾನು ಮಲ್ಕೊಬೇಕಾದ್ರೆ ನನಗೆ ಜಡೆ ಹಾಕ್ಕೊಂಡು ಹೂವೆಲ್ಲ ಮುಟ್ಕೊಂಡು ನನಗೆ ಮಲ್ಕೊಳ್ಳೋಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಬಂದಮೇಲೆ ನಾವು ನೈಟ್ ವೇರ್ ಏನಿದೆ ನೈಟಿ ಹಾಕ್ಕೊಂಡು ನಾನು ಜುಟ್ಟೆಲ್ಲ ಎತ್ತಿ ಗಂಟು ಹಾಕ್ಬಿಡ್ತೀನಿ. ಗಂಟು ಹಾಕಿದಾದ್ಮೇಲೆ ನೈಟ್ ಸ್ಕಿನ್ ಕೇರ್ ಫೇಸ್ ವಾಶ್ ಮಾಡಿ ಮಲ್ಕೊತೀನಿ. ಫೇಸ್ ವಾಶ್ ಮಾಡಿನೇ ನಾನು ಮಲ್ಕೊತೀನಿ ಅಂತಲೂ ಹೇಳಲ್ಲ, ಸಮ್ಟೈಮ್ಸ್ ಮಿಸ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಹಾಗೆ ನಾವು ಮಿರರ್ ಮುಂದೆ ನಿಂತ್ಕೊಂಡ್ರೆ ನಾನು ಸ್ವಲ್ಪ ಡ್ಯಾನ್ಸು ಕೋತಿ ಚೇಷ್ಟೆಗಳೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀನಿ. ಫೇಸ್ ವಾಶ್ ಮೇಲೆ ಮುಗಿಸಿ ನಾನು ಹೋಗಿ ಮಲ್ಕೊಳ್ಳೋ ಟೈಮ್ಗೆ ಪಕ್ಕದ ರೋಡಿಂದ ಗಣೇಶ ಬಿಡ್ತಾಯಿದ್ರು. ನಾನು ಟೆರ್ರಸ್ ಮೇಲೆ ಹೋಗಿ ನೋಡ್ತಾ ಇದ್ದೆ. ನೋಡಿ, ಇಲ್ಲಿ ನಮ್ಮ ಅತ್ತೆನೂ ಕೂಡ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಮಲ್ಕೊಂಡಿದ್ರು, ಗಣೇಶನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.